ರಂಗಸ್ವಾಮಿ ನಾಯ್ಡು ಅವರು ನಮ್ಮ ದಲಿತ ಸಮಾಜದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ನಮ್ಮ ಒಕ್ಕಲಿಗರ ಸಮಾಜದ ಬಗ್ಗೆ ಭಾಳ ಅಸಹ್ಯಕರವಾಗಿ ಮಾತಾಡಿದ್ದಾರೆ ಅಂತ ಒಂದು ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ. ಆ ಆಡಿಯೋನ ಇಟ್ಕೊಂಡು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾನೂನು ತಂದೆ ಆದ ಕ್ರಮ ತಗೋತದೆ. ಯಾಕಂದರೆ ಯಾವುದೇ ವ್ಯಕ್ತಿಗಳನ್ನ ಜಾತಿ ಹಿಡಿದು ಮಾತಾಡುವಂತಹ ಕ್ಷುಲ್ಲಕತನಕ್ಕೆ ಯಾರೂ ಇಳಿಬಾರ್ದು. ಅದರಿಂದ ಕಾನೂನು ತನ್ನ ಕ್ರಮ ತಗೋತದೆ. ಅದ್ರ ಪ್ರಕಾರ ಅವರಿಗೆ ಅರೆಸ್ಟ್ ಮಾಡಿದರೆ ನೋಡೋಣ, ಮುಂದೆ ಇನ್ವೆಸ್ಟಿಗೇಷನ್ ಮಾಡಿ ಏನು ಯಾವುದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡ್ತೀವಿ. ಷಡ್ಯಂತ್ರ ನಡೀತಿದೆ ಅಂತೇಳಿ ಏನು ಷಡ್ಯಂತ್ರ ನಡೀತಿದೆ? ಅದರಲ್ಲಿರೋ ವಾಯ್ಸ್ ಅವ್ರದ್ದಲ್ವಾ? ಅವ್ರದ್ದೆಲ್ಲ ಅಂದರೆ ಅಶೋಕ್ ಅವ್ರು ಯಾವಾಗೂ ಹಿಂಗೇನೆ ಹಿಟ್ ಆ್ಯಂಡ್ ರನ್ ಕೇಸ್. ಅವರು ಯಾವುದನ್ನು ಸರಿಯಾಗಿ ಹೇಳಲ್ಲ. ಅವರು ಈ ಥರ ಹೇಳಿ ಹಂಗಾರೆ ಕೋರ್ಟಲ್ಲಿ ಹೋಗಿ ಹೇಳಲಿ, ಹಂಗಾದ್ರೆ ಪೊಲೀಸವ್ರ ಹತ್ರ ಹೇಳಲಿ ಸುಳ್ಳು ಅಂತ ಹೇಳಿ. FSL ಕಳಿಸಿ ಗೊತ್ತಾಗ್ತದಲ್ಲ ಯಾರ್ದೇನು ಅಂತ. ಮುನಿನೇ ಹೇಳಿಲ್ಲ. ನನ್ನ ಪ್ರಕಾರ ಮುನ್ರತ್ನಮ್ಮ ಅವ್ರು ಹೇಳೋರೆಲ್ಲ ಗೊತ್ತಿಲ್ಲ ನನಗೆ, ಆದರೆ ಅಶೋಕ್ ಅವ್ರು ಹೇಳೋರು. ಅಶೋಕ್ ಅವರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಕರ್ನಾಟಕದ ಜನತೆಯ ಪರವಾಗಿ ಅವ್ರು ಇರಬೇಕು. ವಿರೋಧ ಪಕ್ಷ ಶಾಡೋ CM ಅದು ಜವಾಬ್ದಾರಿಯುತವಾದ ಸ್ಟೇಟ್ಮೆಂಟ್ಸ್ ಕೊಡಬೇಕು. ಇವರೇ ಕೋರ್ಟು, ಇವರೇ ಪೊಲೀಸು, ಇವರೇ ಜಡ್ಜ್ ಆಗ್ಬಿಟ್ರೆ ಮತ್ತೆ ಪೊಲೀಸ್ ಯಾಕೆ, ಜಡ್ಜ್ ಯಾಕೆ, ಕೋರ್ಟ್ ಯಾಕೆ? ಹಂಗಾರೆ ನಡೀಲಿ ಇನ್ವೆಸ್ಟಿಗೇಷನ್, ಆಮೇಲೆ ನೋಡೋಣ. ಸರ್, ಆಮೇಲೆ ಮುನಿರತ್ನ ಅವರು ಅರೆಸ್ಟ್ ಆಗೋದಕ್ಕೂ ಮುಂಚೆ ಒಂದು ಮಾತಾಡಿದೆ ಸರ್, ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್. ನೋಡಿ, 15 ಜನ ಶಾಸಕರು ಇದಾಗಿದ್ರಲ್ಲ ಸರ್, ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರಲ್ಲ, ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರ 15 ಜನ ಶಾಸಕರು ಹೋಗಿದ್ದು ಆಯ್ತು, ಮಂತ್ರಿಮಂಡಲ ರಚನೆ ಆಯ್ತು, ಕಾಂಗ್ರೆಸ್ ಇಂದ ಗೆದ್ದು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗಿ ಮಂತ್ರಿ ಆಗಿದ್ದು, ಎಲ್ಲ ಅಧಿಕಾರ ಅನುಭವಿಸಿದ್ದಾಯ್ತು. ಈಗ ಯಾಕೆ ನಾವು ಅದನ್ನ ದ್ವೇಷ ಮಾಡೋಣ? ಅವ್ರ ಪಕ್ಷ ಅವ್ರದ್ದು, ನಮ್ಮ ಪಕ್ಷ ನಮ್ದು ಹಂಗಂತ ಹೇಳ್ಬಿಟ್ಟು ಎಲ್ಲಾನು ಶೆಲ್ಟರ್ ತಗೊಳೋದು ಬೇಡ. ಎಲ್ಲ ಅದನ್ನೇ ಈ ಟಾರ್ಗೆಟ್ ಅನ್ನೋ ಶೆಲ್ಟರ್ ತಗೊಳೋದು ಬೇಡ. ಮಾಡೋ ತಪ್ಪುಗಳಿಗೆಲ್ಲ ಕಾಂಗ್ರೆಸ್ ಪಾರ್ಟಿ ಹಂಗಾದ್ರೆ ಕಾರಣನಾ? ಇದ್ಯಾವುದು ಕ್ಷುಲ್ಲಕವಾದ ಮಾತುಗಳನ್ನ ಬಿಡಬೇಕು. ಈ ಲೂಸ್ಟಾಗಿ ಮಾತಾಡಿದ್ರೆ ಇದೇ ಎಲ್ಲರಿಗೂ ಆಗುವಂಥದ್ದು ಅನ್ನೋದನ್ನ ಅವ್ರು ತಿಳ್ಕೋಬೇಕಷ್ಟೇ.